ಹಾಂ ರೀ ಹಾಂ ಆಯ್ತು. ಅಶ್ವಿನಿ ಲವ್ಸ್ ಕಾರ್ತಿಕ್. ಕಾರ್ತಿಕ್ ಲವ್ಸ್ ಅಶ್ವಿನಿ. ಹೇ ಗೈಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋ ಒಳಗೆ ನಾವು ನಮ್ಮ ಅಕ್ಕನ ಮೆಹಂದಿ ಫಂಕ್ಷನ್ ಯಾವ ಥರ ಮಾಡಿದ್ವಿ ಅನ್ನೋದನ್ನು ತೋರಿಸ್ತೀನಿ. ಲಾಸ್ಟ್ ಟೈಮ್ ಬ್ಯಾಂಗಲ್ ಫಂಕ್ಷನ್ ವಿಡಿಯೋ ಹಾಕಿದ್ದೆ, ಅದಕ್ಕೆಲ್ಲರೂ ಯಾವ ಥರ ಸಪೋರ್ಟ್ ಮಾಡಿರಲ್ಲ, ಇದಕ್ಕೂ ಅದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ತಿಳ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನೀವೇಂದ್ರೆ ನಮ್ಮ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ಹಾಗೆ ಎಲ್ಲರಿಗೂ ಶೇರ್ನೂ ಮಾಡಿರಿ. ಸೊ ಬರ್ರಿ ಮೆಹಂದಿ ಫಂಕ್ಷನ್ ಯಾವ ಥರ ಮಾಡಿದ್ವಿ ಅನ್ನೋದನ್ನು ತೋರಿಸ್ತೀನಿ. ಇಲ್ಲೇ ನೋಡಾತಿಲ್ಲ, ಇದು ಮೆಹಂದಿ ಫಂಕ್ಷನ್ ಡೆಕೋರೇಷನ್. ಬ್ರೈಟ್ ಟು ಬಿ ಆ್ಯಂಡ್ ಮೆಹಂದಿ ಡೆಕೋರ್ ನಾವು ಒಬ್ಬರಿಗೆ ಕೊಟ್ಟಿದ್ದು ಆ್ಯಂಡ್ ಅವರು ನಮ್ಗೆ ಯಾವ ಥರ ಬೇಕೋ ಆ ಥರ ಕಸ್ಟಮೈಸ್ ಮಾಡಿ ಫೈನಲ್ ಡೆಕೋರ್ ಈ ಥರ ಬಂತು. ಆ್ಯಂಡ್ ನಮ್ಮ ಅಕ್ಕದು ಮೆಹಂದಿ ಔಟ್ಫಿಟ್ ನೀವು ಇಲ್ಲಿ ನೋಡ್ಬೋದು. ಇದು ನಾವು ಬ್ಯಾಂಗ್ಳೂರು ಚಿಕ್ಕಪೇಟೆ ಒಳಗೆ ಸಪ್ರೇಟ್ ಫ್ಯಾಬ್ರಿಕ್ ತೊಗೊಂಡು ಅಲ್ಲೇ ಸ್ಟಿಚ್ ಮಾಡಿಸಿದ್ದು. ಸೊ ಫೈನಲ್ ಲುಕ್ ಭಾಳ ಬ್ಯೂಟಿಫುಲ್ಲಾಗಿ ಬಂದೈತಿ. ಇನ್ನೊಂದೇನು ಹೇಳಬೇಕಂದ್ರೆ ನಾವೇನು ಮೆಹಂದಿ ಪ್ಲೇಟ್ ಅದು ಆರ್ಡರ್ ಮಾಡಿರಲಿಲ್ಲ. ನಮ್ಮ ಅಣ್ಣ ಅದು ಎಂಗೇಜ್ಮೆಂಟ್ ರಿಂಗ್ ಪ್ಲೇಟ್ ಒಳಗೆ ಅಷ್ಟೇ ಸಿಂಪಲ್ಲಾಗಿ ಮೆಹಂದಿ ಪ್ಲೇಟ್ನ ಡೆಕೋರೇಷನ್ ಮಾಡಿದ್ವಿ. ಸೊ ಇವಾಗ ನಮ್ಮ ಅಕ್ಕಾಗ ಮೆಹಂದಿ ಹಚ್ಚಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಾನು ರೆಡಿಯಾಗಿ ಬರ್ತೀನಿ. ಸಾಕ ಬಂದಾನ. ನಾವು ಮೆಹಂದಿ ಹಚ್ಚಕ್ಕೆ ಯಾರಿಗೆ ಹೇಳಿದ್ವಿ ಅಂದರೆ ನಮಗೆ ಗೊತ್ತಿರೋರು ಒಬ್ರು ಕಸ್ಟಮರ್ ಇದ್ದರು. ಸೊ ನಾವು ಅವ್ರಿಗೆ ಹೇಳಿದ್ವಿ. ಫೈನಲ್ ಡಿಸೈನ್ಸ್ ವಿಡಿಯೋ ಎಂಡಿಗೆ ಹಾಕಿರ್ತೀನಿ. ನಿಮಗೆ ಏನೋ ಡಿಸೈನ್ಸ್ ಅದು ಇಷ್ಟ ಆಗಿತ್ತು ಅಂದರೆ ಅವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೆಳಗೆ ಕೊಟ್ಟಿರ್ತೀನಿ. ನೀವೇನರೆ ಬಿಜಾಪುರ ಸುತ್ತಮುತ್ತದವ್ರು ಆಗಿದ್ರಿ ಅಂದರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಬರ್ತೀನಿ ಜರ ದಿಪ್ಪೆ ಬಿಡ್ರಿ, ನೀವು ಜಲ್ದಿ ಹೋಗಿಲ್ಲ. ನಂಗೆ ಸ್ವಲ್ಪ ರೀ ರಸ್ನ ಮನ್ಯಾಗ ಇತ್ರಿ ಮನ್ ಹಾಕ ನಂಗೂ ಸ್ವಲ್ಪ ರಸ್ನ ರೀ. ಹಾಂ ಕೆಳಗೆ ಕೊಡ್ತೀರಿ, ಕೆಳಗೆ ಕೊಡ್ರಿ. ಇಷ್ಟು ತೆಗೆದ್ಬಿಡ. ಇವನ್ ಗ್ಲಾಸ್ ತಗೊಂಡ್ ಬಾ, ಇಲ್ಲ ತಗೊಂಡ್ ಬಾ ಕೊಡಿನಂತ. ಶಿಲ್ಪಕ್ಕನ್ ಲಾಗ್ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ಅವರು ಮೆಹಂದಿಲಿ ಬ್ಯುಸಿ ಆಗಿದ್ದಾರೆ. ಇಲ್ಲಿ ನೀವು ನೋಡ್ಬೋದು, ನಮ್ಮ ಮನೆಗೆ ಬಂದಿದ್ದು ಎಲ್ಲರೂ ರಿಲೇಟಿವ್ಸ್ ಸೇರಿ ಅವರವರೇ ಮೆಹಂದಿ ಹಾಕೊಳತ್ತಾರ. ನಾನು ಹಾಗೆ ಸ್ವಲ್ಪ ಮಂದಿಗೆ ಮೆಹಂದಿ ಹಾಕತ್ತೀನಿ. ಅಷ್ಟೊಂದು ಪ್ರೊಫೆಷ್ನಲ್ ಇಲ್ಲ, ಬಟ್ ಒಂದು ಲೆವೆಲ್ಗೆ ಹಾಕ್ತೀನಿ. ಶಿಲ್ಪಕ್ಕ ಮುಖ ತೋರಿಸಿ. ಹಾಯ್ ಫ್ರೆಂಡ್ಸ್, ಬಾಯ್ ಫ್ರೆಂಡ್ಸ್. ಏನಂತ ಬರಲಿ? ಅಶ್ವಿನಿ ಅಂತ ಬರೀರಿ. ಏಕೆ ಬರಲಿ? ಅಶ್ವಿನಿ ಲವ್ಸ್ ಕಾರ್ತಿಕ್. ಕಾರ್ತಿಕ್ ಲವ್ಸ್ ಅಶ್ವಿನಿ. ಈಗ दूसरा
ಶಿಲ್ಪಕ್ಕ ಯಾವ ಡಿಸೈನ್ ಬಿಡಿಸ್ತಿದ್ಯಾ? ಹಾಂ, ಯಾವ ಡಿಸೈನ್ ಬಿಡಿಸ್ತಿದ್ಯಾ? ಮರೆಬೇಕು, ರ್ಯಾಂಡಮ್ ಮರೆಬೇಕು. ಗೌರಿ ಕಣ್ಣಿಗೆ ಇದೆಲ್ಲ ಚಂದ ಸೀಮಕ್ಕ ಇವತ್ತೇ ಕೊಡಿಸ್ತಾರೆ ನೀವು ಆಕ ನೀನೇ ಕೊಡ್ತೀರಿ ನಾಳೆ ಅವ್ರು ಕುಡಿಗ ಕೊಡ್ಸಿರಲ್ಲ ನಾಳೆ ಮತ್ತೆ ಹೋಗಿ ಅವ್ರಿಗೆ ಒಂದು 5 ಗಣಿ ಏನ್ ಮಾಡ್ತಿದ್ಯಾ? ಡ್ಯಾನ್ಸ್ ಮಾಡ್ತಿದ್ದಾಳೆ. ಚೆನ್ನಾಗಿದೆಯಲ್ಲ, ನಾನು ಇಲ್ಲ ಕೆಳಗಿನ ತೆಗ್ದಿಲ್ಲಲ್ಲ ಶಿಲ್ಪಕ್ಕಿ ನೋಡು. ಸೊ ಇಲ್ಲಿ ನಮ್ಮ ಅಕ್ಕದು ಮೆಹಂದಿ ಅದೆಲ್ಲ ಕಂಪ್ಲೀಟ್ ಆದಮೇಲೆ ಫೋಟೋಶೂಟ್ ಮಾಡ್ಸತ್ತಾರೆ. ಫೈನಲ್ ಮೆಹಂದಿ ಡಿಸೈನ್ ಈ ಥರ ಬ್ಯೂಟಿಫುಲ್ಲಾಗಿ ಬಂತು. ನಮಗೆ ಇದೇ ಥರ ಬೇಕು ಅಂತ ರೆಫರೆನ್ಸ್ ಇಟ್ಕೊಂಡು ಹಾಕ್ಸಿದ್ದು. ಅವರು ಅಷ್ಟೇ ನಾವೆಲ್ಲ ಹೇಳಿದ್ದು ಕನ್ಸಿಡರ್ ಮಾಡಿ ಭಾಳ ಪೇಷನ್ಸಿಂದ ಹಾಕಿ ವಿದಿನ್ 3 to 4 hours ಮೆಹಂದಿ ಕಂಪ್ಲೀಟ್ ಮಾಡಿದ್ರು. ಸೊ ಇದಿಷ್ಟು ಮೆಹಂದಿ ವ್ಲಾಗ್. ಆ್ಯಕ್ಚುಲಿ ಇನ್ನೊಂದಿಷ್ಟು ಕ್ಲಿಪ್ ತೊಗೋಬೇಕಾಗಿತ್ತು, ಬಟ್ ಬೇಸಿ ಇರೋದ್ರಿಂದ ಆಗಲಿಲ್ಲ. ಬಟ್ ಈ ವ್ಲಾಗ್ ನಿಮಗೆ ಯಾವ ಥರ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿರಿ ಆ್ಯಂಡ್ ಹಾಗೆ ಶೇರ್ನೂ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವ್ಲಾಗ್.